ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ರೋಮ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಇಟಲಿ ಪ್ರಧಾನಿ ಮೆಲೋನಿ ದ್ವಿಪಕ್ಷೀಯ ಸಭೆ. 3 ವರ್ಷಗಳಲ್ಲಿ ವ್ಯಾಪಾರ 2.25 ಲಕ್ಷ ಕೋಟಿ ರೂಪಾಯಿಗೆ ಇಟಲಿ ಭಾರತ ಗುರಿ. ಭಾರತ ದಕ್ಷಿಣ ಕೊರಿಯಾ ರಕ್ಷಣಾ ಸಹಕಾರ ವೃದ್ಧಿ. ತನ್ನ ಸಹವರ್ತಿ ಆಹ್ನ್ ಗ್ಯೂ ಬ್ಯಾಕ್ ಜೊತೆ ರಾಜನಾಥ್ ಸಿಂಗ್ ದ್ವಿಪಕ್ಷೀಯ ಮಾತುಕತೆ. ಪಿಎಂ ಸೂರ್ಯಘರ್ ಪ್ರಚಾರ ಅಭಿಯಾನಕ್ಕೆ ಚಾಲನೆ. ರಾಜ್ಯಾದ್ಯಂತ ಎಲ್ಇಡಿ ಮೊಬೈಲ್ ವ್ಯಾನ್ ಪ್ರಚಾರ, ಸೌರ ವಿದ್ಯುತ್ ಮಾಹಿತಿ ಒದಗಿಸುವ ಯೋಜನೆ. ತೆರೆದ ವಾಹನದಲ್ಲಿ ಅರಣ್ಯ ಸಫಾರಿಗೆ ಬ್ರೇಕ್. ಸುರಕ್ಷತೆಗೆ ಅರಣ್ಯ ಸಚಿವರ ಹೊಸ ನಿಯಮ, ಕ್ಯಾಂಪರ್ಗಳಿಗೂ ಗೈಡ್ಲೈನ್ಸ್. ಉತ್ತರದಲ್ಲಿ ಬಿಸಿಲ ಬೇಗೆ, ದಕ್ಷಿಣದಲ್ಲಿ ಮಳೆ. 26ಕ್ಕೆ ಕೇರಳಂಗೆ ಮುಂಗಾರು ಪ್ರವೇಶ, ಹವಾಮಾನ ಇಲಾಖೆ ಮುನ್ಸೂಚನೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ 15,000 ಶಿಕ್ಷಕರ ಭರ್ತಿಗೆ ಸಿಎಂ ಅಸ್ತು. ಈ ಸಲವೇ ರಾಜ್ಯದಲ್ಲಿ 800 ಪಬ್ಲಿಕ್ ಶಾಲೆಗಳ ಆರಂಭಕ್ಕೆ ನಿರ್ದೇಶನ. ಜಿಬಿಎ ಎಲೆಕ್ಷನ್ಗೆ ಆಗಸ್ಟ್ 31ರ ಡೆಡ್ಲೈನ್. 6 ತಿಂಗಳು ಬದಲು 2 ತಿಂಗಳ ಕಾಲಾವಕಾಶ ನೀಡಿದ ಸುಪ್ರೀಂ ಕೋರ್ಟ್. ಹೆಸರು ಬದಲಾವಣೆಗೆ ಸರಳೀಕೃತ ವ್ಯವಸ್ಥೆ. ಆಸ್ತಿ ಮಾಲೀಕರಿಗೆ ವರದಾನ, ವಿದ್ಯುತ್ ಸಂಪರ್ಕದ ಹೆಸರು ಬದಲಾವಣೆ ಸಲೀಸು. ಮೆಟ್ರೋ ಸೌರಶಕ್ತಿ ಬಳಕೆ ಪರಿಶೀಲನೆ. ನೀಲಿ ಮಾರ್ಗ ಐಐಎಸ್ಸಿ ವರದಿ ಬಗ್ಗೆ ಬಿಎಂಆರ್ಸಿಎಲ್ ಅಧಿಕಾರಿಗಳ ಹೇಳಿಕೆ. ಅಕ್ಟೋಬರ್ 11ರಿಂದ ರಣಜಿ ಟ್ರೋಫಿ ಶುರು. ಆಗಸ್ಟ್ 23ರಿಂದ ದುಲೀಪ್ ಟ್ರೋಫಿಯೊಂದಿಗೆ ದೇಶಿ ಋತು ಆರಂಭ.